ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಅವ್ರಿಗೆ ಆಫೀಸ್ ರಜಾ ಇತ್ತು, ಹಾಗಾಗಿ ಮನೇಲೇ ಇದ್ದರು. ಅವಳ ಜೊತೆ ಸ್ವಲ್ಪ ಆಟ ಆಡ್ತಾ ಇರಬೇಕಾದ್ರೆ ಹಾಗೆ ಟ್ರೆಂಡಿಂಗ್ ರೀಲ್ಸ್ ಒಂದಿತ್ತು, ಅದನ್ನು ಮಾಡ್ತೀನಿ ಅಂತ ಇಬ್ಬರೂ ರಿಹರ್ಸಲ್ ಮಾಡ್ತಾ ಕೂತಿದ್ರು. ನೋಡೋದಕ್ಕೆ ತುಂಬ ಫನ್ನಿ ಆಗಿತ್ತು, ಹಾಗಾಗಿ ಅದರಲ್ಲಿ ಸ್ವಲ್ಪ ಮಾತ್ರ ಹಾಕಿದ್ದೀನಿ ರೀಲ್ಸಲ್ಲಿ. ಸೊ ಇಲ್ಲಿ ನಾನು ಅವ್ರದ್ದು ಫುಲ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದೇ ನೋಡಿ, ಚೆನ್ನಾಗಿದೆ. ಇಬ್ರದ್ದು ಕ್ಯೂಟ್ನೆಸ್ಸು, ಅಪ್ಪ ಮಗಳು ಬಾಂಡಿಂಗೇ ಆ ಥರ ಇರುತ್ತೆ ಅಲ್ಲ. ಸೊ ಹಾಗಾಗಿ ನೋಡಿ. ಏನು ಮಾಡ್ತಾ ಇದ್ರಿ ಇಬ್ರು? ಏನು ಮಾಡ್ತಾ ಇದ್ದೀರಾ? ರೀಲ್ಸ್ ಯಾವುದು? ಹಿಂಗೆ ಮಾಡೋದಕ್ಕೆ ಮಾಡಿ ಸ್ಟೈಲು ಇಬ್ರು. ಶಮಿಕಾಗೆ ಕಣ್ ಕಾಣಿಸ್ತಾ ಇಲ್ಲ. ಇನ್ನೊಂದ್ಸರಿ ಮಾಡಿ ರೀಲ್ಸ್. ರೆಡಿ 1 2 3. ಓ ಅಲ್ಲಿಗ ಎಲ್ಲ ರೆಡಿ 1 2 3 ಹೆಂಗ್ ಮಾಡ್ಬೇಕು? ಹೆಂಗೆಯಿಂದ ಹೆಂಗ್ ಮಾಡ್ಬೇಕು? ರೆಡಿ 1 2 3. ರೆಡಿ 1 2 3 ಸ್ಟಾರ್ಟ್. ನಂದು 1 2 3 ಸ್ಟಾರ್ಟ್. ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಈ ಕಡೆ ತಿರುಗಿ ನೋಡಲಿ ಕಲಿತಿದ್ದೆ. ನೀನಕ್ಕ ವಯ್ಯಾಕ ಬಾಯಿಲಿ ಹಂಗಲ್ಲ ಹಾಕೊಳ್ಳೋದು ನೋಡ್ಕ. ಹಿಂಗೆ ಕಣಲ್ಲೇ ಎಪ್ಪದ್ದೆ ಹಿಂಗ ಹಾಕಲಿ. ಹಿಂಗಿದ್ಕ ಹಿಂಗ ಹಾಕಂಗೆ ಹಿಂಗ ತೆಗಿಬೇಕು ಕಣೋ. ಹಿಂಗ್ ನೋಡ್ಕೊಳ್ಳಲ್ಲೇ ಎಪ್ಪದ್ದೆ ಏನಕ್ಕ ಹಾಕಿದಲ್ಲ. ಏನು ನೋಡು ಹಿಂಗಿದ್ಕನ ಹಿಂಗ ಹಾಕಂಗೆ ಹಿಂಗ ಹಾಕಬೇಕು. ಹಿಂಗೆ ಇಟ್ಕೊಂಡು ಹಿಂಗೆ ಹಾಕೊಂಡು ಹಿಂಗೆ ಹಾಕಬೇಕು. ಅದೇ ಹಿಂಗೆ ಕೊಡೋದು. ಬೆಲ್ಲಕ್ಕೂ ಹಾಕತ್ತೆ ಹಿಂಗೆ ಹಿಂಗ ಹಚ್ಚಲ್ಲ. ಸೊ ನೆಕ್ಸ್ಟು ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಸಂಜೆ ನಾವು ಪ್ಯಾಲೇಸ್ ನೋಡೋಣ ಅಂತ ಹೋದ್ವಿ. ಸೊ ನಮ್ಮ ಮನೆ ಹತ್ರನೇ ಇರೋದು ಸ್ವಲ್ಪ, ಹಾಗಾಗಿ ಮತ್ತು ಅವತ್ತು ಸಂಡೇ ಆಗಿರೋದ್ರಿಂದ ಲೈಟಿಂಗ್ಸ್ ಆನ್ ಮಾಡಿರ್ತಾರೆ. ಸ್ಯಾಟರ್ಡೆ ಸಂಡೇ ಲೈಟಿಂಗ್ಸ್ ಆನ್ ಮಾಡಿರ್ತಾರೆ. ಸೊ ಹಾಗಾಗಿ ಬೇಜಾರಾಗ್ತಿತ್ತು ಅಂತ ನಾವು 3 ಜನನೂ ಹೋದ್ವಿ ಲೈಟಿಂಗ್ಸ್ ನೋಡೋಣ ಅಂತ. ತುಂಬ ಜನ ಇದ್ರು. ಪ್ರೀತಮ್ ಎರಡು ಏನು ಏನ್ ಮಾಡೋಣ ಅಂತ ಹೇಳೋದು. ದೊಡ್ಡೋಳಾದ್ಮೇಲೆ ಇವಾಗ ಏನ್ ಮಾಡೋದು? ನೀ ದೊಡ್ಡೋಳಾಗ ತನಕ ಶಾರದೆ ದೇವಿ ಮತ್ತೆ ಅವಳು ಒಂದು ಕಡೆ ನಿಂತ್ಕೋತಾ ಎಲ್ಲ ಆಟ ಆಡ್ತಾ ಇದ್ಲು. ಶ್ಲೋಕಲ್ಲೇ ಹೇಳ್ತೀನಿ ಅಂತ ಹೇಳ್ಕೊಂಡು ಆಟ ಆಡ್ತಾ ನಿಂತಿದ್ಲು. ನಮಗೂ ತುಂಬ ಟೈಮ್ ಪಾಸ್ ಆಯಿತು. ಮನೇಲಿದ್ದಾಗ ಬೋರ್ ಅನಿಸ್ತಾಯಿತ್ತು. ಸೊ ಹಾಗಾಗಿ ಹಂಗೆ ಔಟ್ ಸೈಡ್ ಬಂದಿದ್ದು. ಮತ್ತು ಈ ಲೈಟಿಂಗ್ಸ್ನ ಅವಳು ನಂಗೆ ಬೇಕಂತ ಆಟ ಮಾಡ್ತಾಯಿದ್ಲು. ಸುಮ್ಮನೆ ವೇಸ್ಟ್ ಅಂತ ನಾವು ಅದನ್ನು ಕೊಡಿಸ್ಲಿಲ್ಲ. ಸೊ ಅದು ಮರಕ್ಕೆ ಸಿಗಾಕೊಂಡ್ಬಿಟ್ಟಿತ್ತು. ಅದನ್ನು ನಾನು ಎತ್ಕೊಡ್ತೀನಿ ಅಮ್ಮ ದೊಡ್ಡಳಾದ್ಮೇಲೆ ಅಂತ ಹೇಳ್ತಾಯಿದ್ಲು. ಮತ್ತು ಅಲ್ಲಿಂದ ಹೊರಟ್ವಿ. ಮತ್ತು ಅಲ್ಲಿಂದ ನಾವು ಹೊರಟಿ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂದ್ಕೊಂಡ್ವಿ. ಬಟ್ ಸ್ನ್ಯಾಕ್ಸು ತಿನ್ನೋಕ್ಕೆ ಮನಸ್ಸಾಗಲಿಲ್ಲ. ಹಾಗಾಗಿ ಅವಳು ಪಿಜ್ಜಾ ತಿನ್ನಬೇಕಂತ ಕೇಳ್ತಾಯಿದ್ಲು. ನನಗೂ ಕೂಡ ತಿನ್ನಬೇಕಂತ ಅನಿಸ್ತು. ಹಂಗೆ 3 ಜನನೂ ಡಿಸೈಡ್ ಮಾಡಿಕೊಂಡು ಪಿಜ್ಜಾ ತಿನ್ನೋಣ ಅಂತಲೇ ಹೋದ್ವಿ. ಪಿಜ್ಜಾ ಮಾತ್ರ ತುಂಬ ಬಿಸಿ ಇತ್ತು, ಹಾಗಾಗಿ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಇಬ್ಬರು.
ನಂಬಿಕೆ ಬಿಡು. ಈಗ ಓಕೆ ಹೆಂಗ್ ತಗೋತೀನಿ ನೀವು? ಬಿಸಿ ಪಿಜ್ಜಾ ತಿನ್ನಕ್ಕಂತ ಹೋದ್ವಿ. ಅಲ್ಲಿ ಬರ್ತಾನೆ ನಮಗೆ ಮಳೆ ಸ್ಟಾರ್ಟ್ ಆಗೋಯ್ತು. ತುಂಬ ಚಳಿ ಕೂಡ ಆಗ್ತಾಯಿತ್ತು. ಹಾಗಾಗಿ ಬಿಸಿ ಬಿಸಿ ಪಿಜ್ಜಾ ತಿನ್ನೋಣ ಅಂತ ಅಂದ್ಕೊಂಡು ತಿಂತಾಯಿದ್ವಿ. ಬಾಯಲ್ಲಂತೂ ನೀರು ಬರ್ತಾಯಿತ್ತು ನಮಗೆ. ಮತ್ತು ಇವಳು ಅಮ್ಮ ಪಿಜ್ಜಾ ತಿಂತೀನಿ ಅಂತ ಹೇಳಿದ್ಲು. ಬಟ್ ಆಮೇಲೆ ಪಿಜ್ಜಾ ತಿನ್ನಲಿಲ್ಲ ಅವಳು. ಸ್ವಲ್ಪ ಹಿಂಗೆ ಒಂದು ಟೇಸ್ಟ್ ನೋಡಿ ಇಟ್ಬಿಟ್ಲು. ಹಾಗಾಗಿ ಅವಳಿಗೆ ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ವಿ. ಯಾಕಂದರೆ ಅವಳಿಗೆ ಫೇವ್ರೇಟ್ ಅದು. ಎಲ್ಲಿಗೆ ಹೋದ್ರೂ ಫಸ್ಟ್ ಅದನ್ನು ತಗೋತಾಳೆ. ಮತ್ತು ಎಲ್ಲ ತಿಂದ್ಕೊಂಡು ಹಾಗೆ ಜ್ಯೂಸ್ ಕುಡ್ಕೊಂಡು ಲಾಸ್ಟಲ್ಲಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.